ಇಷ್ಟು ದಿನ ಭೀಕರ ಬಿಸಿಲಿಗೆ ಜನ ಬಳಲಿದ್ರು. ಇದೀಗ ಮಳೆ ರೈತರ ಬದುಕನ್ನ ಮೂರ ಬಟ್ಟೆ ಮಾಡಿದೆ. ಭಯಾನಕ ಗಾಳಿಗೆ ಕಬ್ಬು ನೆಲಕಚ್ಚಿದೆ. ಅನ್ನದಾತರ ಕಣ್ಣೀರ ಕತೆ ಇಲ್ಲಿದೆ ನೋಡಿ. ರೈತರ ನೆಮ್ಮದಿಗೆ ಮಳೆರಾಯ ಅಡ್ಡಿ. ಕಷ್ಟಪಟ್ಟು ಬೆಳೆದ ಕಬ್ಬು ಸರ್ವನಾಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಪಾಪ ರೈತ ಬೆಳೆದ ಕಬ್ಬು ಮಳೆ ಅಬ್ಬರಕ್ಕೆ ನೆಲಕಚ್ಚಿದೆ. ಬಾಗಲಕೋಟೆ ಜಿಲ್ಲೆ ಬೇಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆ ಹಾಗೂ ಭೀಕರ ಗಾಳಿಯಿಂದ ಬಾಡಗಂಡಿ ಭಾಗದ ರೈತರ ಬದುಕು ಹೈರಾಣಾಗಿಸಿದೆ. ನೂರಾರು ಎಕರೆ ಕಬ್ಬು ಗಣಿಕೆ ಸಮೇತ ಮುರಿದು ನೆಲಕಚ್ಚಿದೆ. ಗಣಿಕೆ ಮುರಿದ ಕಬ್ಬು ಮರಳಿ ಚಿಗುರೊಡೆಯುವುದು ಅಸಾಧ್ಯ. ಈ ಹಿನ್ನೆಲೆ ರೈತರು ಅನಿವಾರ್ಯವಾಗಿ ಕಟ್ಟರ್ ಮೂಲಕ ತೆರವುಗೊಳಿಸ್ತಾ ಇದ್ದಾರೆ. ಸರ್, ಈಗ 14ನೇ ತಾರೀಕು ಏನು ಬಿರುಗಾಳಿಯಿಂದ ನಮಗೇನು 19 ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ 40 ಭಾಗಗಳಲ್ಲಿ ನಮಗೆ 265 ಕಂಬಗಳು ಡ್ಯಾಮೇಜ್ ಆಗಿತ್ತು. ಅದರಲ್ಲಿ ನಾವೀಗ ಶೀಘ್ರವಾಗಿ ನಾವು ಎಲ್ಲ ಕಂಬಗಳನ್ನು ಪಡೆದುಕೊಂಡು 194 ಕಂಬಗಳ ಕೆಲಸನ ಈಗಾಗಲೇ ನಾವು ವಾರ್ಫುಟ್ ಬೇಸಿಸ್ ಮೇಲೆ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಅನ್ನೋದೇ ನಾವು ಈಗ ಒಂದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸಗಳನ್ನ ನಾವು 2 ದಿವಸದಲ್ಲಿ ಮಾಡಿ ಮುಗಿಸಿದ್ದೀವಿ. ಈಗ 17ನೇ ತಾರೀಕಿಂದ ನಾವು 17, 18 ಇವತ್ತಿನ ದಿವಸ ಸಹಿತ ನಾವು ರೈತರಿಗೆ ಸಂಬಂಧಪಟ್ಟ ಲೈನ್ಗಳನ್ನ ದುರಸ್ತಿ ಮಾಡಲಿಕ್ಕೆ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ರೈತರು ತಮ್ಮ ಮಕ್ಕಳಂತೆ ಬೆಳೆದ ಬೆಳೆಯನ್ನ ತಾವೇ ಕಟರ್ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಈ ರೈತರು ಎಕರೆಗೆ 50 ರಿಂದ 60 ಸಾವಿರ ಖರ್ಚು ಮಾಡಿದ್ದು ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಈಗಾಗಲೇ 4 ದಿವಸದಿಂದ ಅತಿ ಗಾಳಿದಿಂದ ಎಲ್ಲಾ ಕಂಬಗಳು ಮುರಿದು ಬಿದ್ದಾವು. ಮುರಿದು ಬಿದ್ದಿದ್ದರಿಂದ ಈಗ ನಮ್ಮಲ್ಲಿ ಕೃಷ್ಣಾ ನದಿಗೆ ಒಟ್ಟ ಒಂದು ಬೋರ್ವೆಲ್ಗಳಿಲ್ಲ. ಅದು ಎಷ್ಟೊತ್ತಿದ್ರು ಹೊಳಿಗೆ ಮೋಟರ್ಗಳದಾವು. ಅಲ್ಲಿ ದನಕರುಗಳು ಹೋಗಾಕು ಮೇಳಿಲ್ಲ ಅಲ್ಲಿ ನೀರು ಕುಡಿಯಕ. ಹಿಂಗಾಗಿ ಬಹಳ ತೊಂದರೆ ಆಗೈತಿ. ಮತ್ತೆ ಇಷ್ಟೆಲ್ಲಾನು ಅನಾಹುತಗಳಾದ್ರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾರು ಸನೇಕ್ ಬಂದಿಲ್ಲ. ಜನಪ್ರತಿನಿಧಿಗಳು ಇಲ್ಲಿ ಸನೇಕ್ ಬಂದಿಲ್ಲ. ಒಟ್ಟಾರೆ ಮಳೆ ಪರಿಣಾಮಕ್ಕಿಂತಲೂ ಭೀಕರ ಗಾಳಿ ಹೊಡೆತ ಜೋರಾಗಿದ್ದು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇಷ್ಟು ದಿನ ಭೀಕರ ಬಿಸಿಲಿಗೆ ಜನ ಬಳಲಿದ್ರು. ಇದೀಗ ಮಳೆ ರೈತರ ಬದುಕನ್ನ ಮೂರ ಬಟ್ಟೆ ಮಾಡಿದೆ. ಭಯಾನಕ ಗಾಳಿಗೆ ಕಬ್ಬು ನೆಲಕಚ್ಚಿದೆ. ಅನ್ನದಾತರ ಕಣ್ಣೀರ ಕತೆ ಇಲ್ಲಿದೆ ನೋಡಿ. ರೈತರ ನೆಮ್ಮದಿಗೆ ಮಳೆರಾಯ ಅಡ್ಡಿ. ಕಷ್ಟಪಟ್ಟು ಬೆಳೆದ ಕಬ್ಬು ಸರ್ವನಾಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಪಾಪ ರೈತ ಬೆಳೆದ ಕಬ್ಬು ಮಳೆ ಅಬ್ಬರಕ್ಕೆ ನೆಲಕಚ್ಚಿದೆ. ಬಾಗಲಕೋಟೆ ಜಿಲ್ಲೆ ಬೇಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆ ಹಾಗೂ ಭೀಕರ ಗಾಳಿಯಿಂದ ಬಾಡಗಂಡಿ ಭಾಗದ ರೈತರ ಬದುಕು ಹೈರಾಣಾಗಿಸಿದೆ. ನೂರಾರು ಎಕರೆ ಕಬ್ಬು ಗಣಿಕೆ ಸಮೇತ ಮುರಿದು ನೆಲಕಚ್ಚಿದೆ. ಗಣಿಕೆ ಮುರಿದ ಕಬ್ಬು ಮರಳಿ ಚಿಗುರೊಡೆಯುವುದು ಅಸಾಧ್ಯ. ಈ ಹಿನ್ನೆಲೆ ರೈತರು ಅನಿವಾರ್ಯವಾಗಿ ಕಟ್ಟರ್ ಮೂಲಕ ತೆರವುಗೊಳಿಸ್ತಾ ಇದ್ದಾರೆ. ಸರ್, ಈಗ 14ನೇ ತಾರೀಕು ಏನು ಬಿರುಗಾಳಿಯಿಂದ ನಮಗೇನು 19 ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ 40 ಭಾಗಗಳಲ್ಲಿ ನಮಗೆ 265 ಕಂಬಗಳು ಡ್ಯಾಮೇಜ್ ಆಗಿತ್ತು. ಅದರಲ್ಲಿ ನಾವೀಗ ಶೀಘ್ರವಾಗಿ ನಾವು ಎಲ್ಲ ಕಂಬಗಳನ್ನು ಪಡೆದುಕೊಂಡು 194 ಕಂಬಗಳ ಕೆಲಸನ ಈಗಾಗಲೇ ನಾವು ವಾರ್ಫುಟ್ ಬೇಸಿಸ್ ಮೇಲೆ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಅನ್ನೋದೇ ನಾವು ಈಗ ಒಂದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸಗಳನ್ನ ನಾವು 2 ದಿವಸದಲ್ಲಿ ಮಾಡಿ ಮುಗಿಸಿದ್ದೀವಿ. ಈಗ 17ನೇ ತಾರೀಕಿಂದ ನಾವು 17, 18 ಇವತ್ತಿನ ದಿವಸ ಸಹಿತ ನಾವು ರೈತರಿಗೆ ಸಂಬಂಧಪಟ್ಟ ಲೈನ್ಗಳನ್ನ ದುರಸ್ತಿ ಮಾಡಲಿಕ್ಕೆ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ರೈತರು ತಮ್ಮ ಮಕ್ಕಳಂತೆ ಬೆಳೆದ ಬೆಳೆಯನ್ನ ತಾವೇ ಕಟರ್ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಈ ರೈತರು ಎಕರೆಗೆ 50 ರಿಂದ 60 ಸಾವಿರ ಖರ್ಚು ಮಾಡಿದ್ದು ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಈಗಾಗಲೇ 4 ದಿವಸದಿಂದ ಅತಿ ಗಾಳಿದಿಂದ ಎಲ್ಲಾ ಕಂಬಗಳು ಮುರಿದು ಬಿದ್ದಾವು. ಮುರಿದು ಬಿದ್ದಿದ್ದರಿಂದ ಈಗ ನಮ್ಮಲ್ಲಿ ಕೃಷ್ಣಾ ನದಿಗೆ ಒಟ್ಟ ಒಂದು ಬೋರ್ವೆಲ್ಗಳಿಲ್ಲ. ಅದು ಎಷ್ಟೊತ್ತಿದ್ರು ಹೊಳಿಗೆ ಮೋಟರ್ಗಳದಾವು. ಅಲ್ಲಿ ದನಕರುಗಳು ಹೋಗಾಕು ಮೇಳಿಲ್ಲ ಅಲ್ಲಿ ನೀರು ಕುಡಿಯಕ. ಹಿಂಗಾಗಿ ಬಹಳ ತೊಂದರೆ ಆಗೈತಿ. ಮತ್ತೆ ಇಷ್ಟೆಲ್ಲಾನು ಅನಾಹುತಗಳಾದ್ರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾರು ಸನೇಕ್ ಬಂದಿಲ್ಲ. ಜನಪ್ರತಿನಿಧಿಗಳು ಇಲ್ಲಿ ಸನೇಕ್ ಬಂದಿಲ್ಲ. ಒಟ್ಟಾರೆ ಮಳೆ ಪರಿಣಾಮಕ್ಕಿಂತಲೂ ಭೀಕರ ಗಾಳಿ ಹೊಡೆತ ಜೋರಾಗಿದ್ದು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇಷ್ಟು ದಿನ ಭೀಕರ ಬಿಸಿಲಿಗೆ ಜನ ಬಳಲಿದ್ರು. ಇದೀಗ ಮಳೆ ರೈತರ ಬದುಕನ್ನ ಮೂರ ಬಟ್ಟೆ ಮಾಡಿದೆ. ಭಯಾನಕ ಗಾಳಿಗೆ ಕಬ್ಬು ನೆಲಕಚ್ಚಿದೆ. ಅನ್ನದಾತರ ಕಣ್ಣೀರ ಕತೆ ಇಲ್ಲಿದೆ ನೋಡಿ. ರೈತರ
ನೆಮ್ಮದಿಗೆ ಮಳೆರಾಯ ಅಡ್ಡಿ. ಕಷ್ಟಪಟ್ಟು ಬೆಳೆದ ಕಬ್ಬು ಸರ್ವನಾಶ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಪಾಪ ರೈತ ಬೆಳೆದ ಕಬ್ಬು ಮಳೆ ಅಬ್ಬರಕ್ಕೆ ನೆಲಕಚ್ಚಿದೆ. ಬಾಗಲಕೋಟೆ ಜಿಲ್ಲೆ ಬೇಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆ ಹಾಗೂ ಭೀಕರ ಗಾಳಿಯಿಂದ ಬಾಡಗಂಡಿ ಭಾಗದ ರೈತರ ಬದುಕು ಹೈರಾಣಾಗಿಸಿದೆ. ನೂರಾರು ಎಕರೆ ಕಬ್ಬು ಗಣಿಕೆ ಸಮೇತ ಮುರಿದು ನೆಲಕಚ್ಚಿದೆ. ಗಣಿಕೆ ಮುರಿದ ಕಬ್ಬು ಮರಳಿ ಚಿಗುರೊಡೆಯುವುದು ಅಸಾಧ್ಯ. ಈ ಹಿನ್ನೆಲೆ ರೈತರು ಅನಿವಾರ್ಯವಾಗಿ ಕಟರ್ ಮೂಲಕ ತೆರವುಗೊಳಿಸ್ತಾ ಇದ್ದಾರೆ. ಸರ್, ಈಗ 14ನೇ ತಾರೀಕು ಏನು ಬಿರುಗಾಳಿಯಿಂದ ನಮಗೇನು 19 ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ 40 ಭಾಗಗಳಲ್ಲಿ ನಮಗೆ 265 ಕಂಬಗಳು ಡ್ಯಾಮೇಜ್ ಆಗಿತ್ತು. ಅದರಲ್ಲಿ ನಾವೀಗ ಶೀಘ್ರವಾಗಿ ನಾವು ಎಲ್ಲ ಕಂಬಗಳನ್ನು ಪಡೆದುಕೊಂಡು 194 ಕಂಬಗಳ ಕೆಲಸನ ಈಗಾಗಲೇ ನಾವು ವಾರ್ಫುಟ್ ಬೇಸಿಸ್ ಮೇಲೆ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಅನ್ನೋದೇ ನಾವು ಈಗ ಒಂದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸಗಳನ್ನ ನಾವು 2 ದಿವಸದಲ್ಲಿ ಮಾಡಿ ಮುಗಿಸಿದ್ದೀವಿ. ಈಗ 17ನೇ ತಾರೀಕಿಂದ ನಾವು 17, 18 ಇವತ್ತಿನ ದಿವಸ ಸಹಿತ ನಾವು ರೈತರಿಗೆ ಸಂಬಂಧಪಟ್ಟ ಲೈನ್ಗಳನ್ನ ದುರಸ್ತಿ ಮಾಡಲಿಕ್ಕೆ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ರೈತರು ತಮ್ಮ ಮಕ್ಕಳಂತೆ ಬೆಳೆದ ಬೆಳೆಯನ್ನ ತಾವೇ ಕಟರ್ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಈ ರೈತರು ಎಕರೆಗೆ 50 ರಿಂದ 60 ಸಾವಿರ ಖರ್ಚು ಮಾಡಿದ್ದು ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಈಗಾಗಲೇ 4 ದಿವಸದಿಂದ ಅತಿ ಗಾಳಿದಿಂದ ಎಲ್ಲಾ ಕಂಬಗಳು ಮುರಿದು ಬಿದ್ದಾವು. ಮುರಿದು ಬಿದ್ದಿದ್ದರಿಂದ ಈಗ ನಮ್ಮಲ್ಲಿ ಕೃಷ್ಣಾ ನದಿಗೆ ಒಟ್ಟ ಒಂದು ಬೋರ್ವೆಲ್ಗಳಿಲ್ಲ. ಅದು ಎಷ್ಟೊತ್ತಿದ್ರು ಹೊಳಿಗೆ ಮೋಟರ್ಗಳದಾವು. ಅಲ್ಲಿ ದನಕರುಗಳು ಹೋಗಾಕು ಮೇಳಿಲ್ಲ, ಅಲ್ಲಿ ನೀರು ಕುಡಿಯಾಕ. ಹಿಂಗಾಗಿ ಬಹಳ ತೊಂದರೆ ಆಗೈತಿ. ಮತ್ತೆ ಇಷ್ಟೆಲ್ಲಾನು ಅನಾಹುತಗಳಾದ್ರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾರು ಸನೇಕ್ ಬಂದಿಲ್ಲ. ಜನಪ್ರತಿನಿಧಿಗಳು ಇಲ್ಲಿ ಸನೇಕ್ ಬಂದಿಲ್ಲ. ಒಟ್ಟಾರೆ ಮಳೆ ಪರಿಣಾಮಕ್ಕಿಂತಲೂ ಭೀಕರ ಗಾಳಿ ಹೊಡೆತ ಜೋರಾಗಿದ್ದು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇಷ್ಟು ದಿನ ಭೀಕರ ಬಿಸಿಲಿಗೆ ಜನ ಬಳಲಿದ್ರು. ಇದೀಗ ಮಳೆ ರೈತರ ಬದುಕನ್ನ ಮೂಡಬಟ್ಟೆ ಮಾಡಿದೆ. ಭಯಾನಕ ಗಾಳಿಗೆ ಕಬ್ಬು ನೆಲಕಚ್ಚಿದೆ. ಅನ್ನದಾತರ ಕಣ್ಣೀರ ಕತೆ ಇಲ್ಲಿದೆ ನೋಡಿ. ರೈತರ ನೆಮ್ಮದಿಗೆ ಮಳೆರಾಯ ಅಡ್ಡಿ. ಕಷ್ಟಪಟ್ಟು ಬೆಳೆದ ಕಬ್ಬು ಸರ್ವನಾಶ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಪಾಪ ರೈತ ಬೆಳೆದ ಕಬ್ಬು ಮಳೆ ಅಬ್ಬರಕ್ಕೆ ನೆಲಕಚ್ಚಿದೆ. ಬಾಗಲಕೋಟೆ ಜಿಲ್ಲೆ ಬೇಳಗಿ ತಾಲೂಕಿನ ಬಾಡಗಂಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದಂತ ಮಳೆ ಹಾಗೂ ಭೀಕರ ಗಾಳಿಯಿಂದ ಬಾಡಗಂಡಿ ಭಾಗದ ರೈತರ ಬದುಕು ಹೈರಾಣಾಗಿಸಿದೆ. ನೂರಾರು ಎಕರೆ ಕಬ್ಬು ಗಣಿಕೆ ಸಮೇತ ಮುರಿದು ನೆಲಕಚ್ಚಿದೆ. ಗಣಿಕೆ ಮುರಿದ ಕಬ್ಬು ಮರಳಿ ಚಿಗುರೊಡೆಯುವುದು ಅಸಾಧ್ಯ. ಈ ಹಿನ್ನೆಲೆ ರೈತರು ಅನಿವಾರ್ಯವಾಗಿ ಕಟರ್ ಮೂಲಕ ತೆರವುಗೊಳಿಸ್ತಾ ಇದ್ದಾರೆ. ಸರ್, ಈಗ 14ನೇ ತಾರೀಕು ಏನು ಬಿರುಗಾಳಿಯಿಂದ ನಮಗೇನು 19 ಗ್ರಾಮಗಳ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ 40 ಭಾಗಗಳಲ್ಲಿ ನಮಗೆ 265 ಕಂಬಗಳು ಡ್ಯಾಮೇಜ್ ಆಗಿತ್ತು. ಅದರಲ್ಲಿ ನಾವೀಗ ಶೀಘ್ರವಾಗಿ ನಾವು ಎಲ್ಲ ಕಂಬಗಳನ್ನು ಪಡೆದುಕೊಂಡು 194 ಕಂಬಗಳ ಕೆಲಸನ ಈಗಾಗಲೇ ನಾವು ವಾರ್ಫುಟ್ ಬೇಸಿಸ್ ಮೇಲೆ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ಅನ್ನೋದೇ ನಾವು ಈಗ ಒಂದು ಸಾರ್ವಜನಿಕ ಕುಡಿಯುವ ನೀರಿನ ಕೆಲಸಗಳನ್ನ ನಾವು 2 ದಿವಸದಲ್ಲಿ ಮಾಡಿ ಮುಗಿಸಿದ್ದೀವಿ. ಈಗ 17ನೇ ತಾರೀಕಿಂದ ನಾವು 17, 18 ಇವತ್ತಿನ ದಿವಸ ಸಹಿತ ನಾವು ರೈತರಿಗೆ ಸಂಬಂಧಪಟ್ಟ ಲೈನ್ಗಳನ್ನ ದುರಸ್ತಿ ಮಾಡಲಿಕ್ಕೆ ನಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ರೈತರು ತಮ್ಮ ಮಕ್ಕಳಂತೆ ಬೆಳೆದ ಬೆಳೆಯನ್ನ ತಾವೇ ಕಟರ್ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಈ ರೈತರು ಎಕರೆಗೆ 50 ರಿಂದ 60 ಸಾವಿರ ಖರ್ಚು ಮಾಡಿದ್ದು ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಈಗಾಗಲೇ 4 ದಿವಸದಿಂದ ಅತಿ ಗಾಳಿದಿಂದ ಎಲ್ಲಾ ಕಂಬಗಳು ಮುರಿದು ಬಿದ್ದಾವು. ಮುರಿದು ಬಿದ್ದಿದ್ದರಿಂದ ಈಗ ನಮ್ಮಲ್ಲಿ ಕೃಷ್ಣಾ ನದಿಗೆ ಒಟ್ಟ ಒಂದು ಬೋರ್ವೆಲ್ಗಳಿಲ್ಲ. ಅದು ಎಷ್ಟೊತ್ತಿದ್ರು ಹೊಳಿಗೆ ಮೋಟರ್ಗಳದಾವು. ಅಲ್ಲಿ ದನಕರುಗಳು ಹೋಗಾಕು ಮೇಳಿಲ್ಲ, ಅಲ್ಲಿ ನೀರು ಕುಡಿಯಾಕ. ಹಿಂಗಾಗಿ ಬಹಳ ತೊಂದರೆ ಆಗೈತಿ. ಮತ್ತೆ ಇಷ್ಟೆಲ್ಲಾನು ಅನಾಹುತಗಳಾದ್ರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾರು ಸನೇಕ್ ಬಂದಿಲ್ಲ. ಜನಪ್ರತಿನಿಧಿಗಳು ಇಲ್ಲಿ ಸನೇಕ್ ಬಂದಿಲ್ಲ. ಒಟ್ಟಾರೆ ಮಳೆ ಪರಿಣಾಮಕ್ಕಿಂತಲೂ ಭೀಕರ ಗಾಳಿ ಹೊಡೆತ ಜೋರಾಗಿದ್ದು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.